Good morning, students. Welcome back to your general knowledge class. So, well then, children, tell me, what do we discuss in the last class? Do you remember the topics? We have discussed nearly 2 topics. The first one is say ma. Say ma ಅನ್ನೋ ಟಾಪಿಕ್ ಅಲ್ಲಿ ಏನು ನೋಡಿದ್ವಿ ನಾವು? ಅಲ್ಲಿ ಕೆಲವು mothers ಕೊಟ್ಟಿದ್ರು and you have to match the kids to their mothers, right? So what all the things we have seen there, like lion, frog, butterfly, eagle and hen. So you have to match their babies which is given in the left side, right? So you can see this ಅಲ್ವಾ, ಇದು ನೋಡಿ ಕಾಣುತ್ತೆ ನಿಮಗೆ ಗೊತ್ತಾಯ್ತು ಈಗ ಯಾವ್ದ್ರ ಬೇಬಿ ಹೆಂಗಿರುತ್ತೆ ಅಂತ ಹೇಳಿ, right? So I was not knowing the baby of the frog, see, right? So this is the baby of the frog. So this was your topic say ma in the first class, and the next one is, which is that fruit salad. So fruit salad enittu, you have, see, they were given your fruits and the slice of fruits, ಕಟ್ ಮಾಡಿದ ಪೀಸ್ ಒಂದು ಕಡೆ, ಒಂದು ಫುಲ್ ಆಗಿರುವಂತಹ ಹಣ್ಣು ಇಟ್ಟಿದ್ರು. ಸೊ ಯು ಹ್ಯಾವ್ ಟು ಮ್ಯಾಚ್ ದೆಮ್ ಅಲ್ವಾ. ಸೊ ಅದರಲ್ಲಿ ಕೂಡ ನಿಮ್ಗೆ ಏನಾಯಿತು, ಯು ಕೇಮ್ ಟು ನೋ ಡಿಫ್ರೆಂಟ್ ಫ್ರೂಟ್ಸ್ ಲೈಕ್ ಡ್ರ್ಯಾಗನ್ ಫ್ರೂಟ್ಸ್, ಪ್ಲಮ್ ಫ್ರೂಟ್ಸ್, ರೈಟ್? ಸೊ ಮ್ಯಾಂಗೋ ಇಸ್ ವೆರಿ ವೆರಿ ಫೆಮಿಲಿಯರ್ ಟು ಯು ಆಲ್. ಮಾವಿನ ಹಣ್ಣು ಅಂತಂದರೆ ಎಲ್ಲರಿಗೂ ಗೊತ್ತಾಗತ್ತೆ ಅಲ್ವಾ, ಯಾಕಂತಂದ್ರೆ ನಮ್ಗೆ ಅದು ತುಂಬ ಸಿಗುತ್ತೆ, ನಾವು ಅವಾಗ ಅದನ್ನ ತಿಂತಾ ಇರ್ತೀವಿ. ವೆರಸ್ ಲೈಕ್ ಡ್ರ್ಯಾಗನ್ ಫ್ರೂಟ್ಸ್, ಪ್ಲಮ್ ಫ್ರೂಟ್ಸ್ ಯು ವಿಲ್ ನಾಟ್ ಫೈಂಡ್ ಎವ್ರಿ ಟೈಮ್. ಸೊ ಏನಾಯ್ತು, ಈಗ ನಿಮಗೆ ಈ ಫ್ರೂಟ್ಸಲ್ಲಿ ಕೂಡ ಕೆಲವು ಹಣ್ಣುಗಳು ಹೊಸದಾಗಿ ತಿಳ್ಕೊಂಡ್ರಿ ನೀವು. ಸೊ ನಾವು ದ ಟಾಪಿಕ್ ಸೇ ಮಾ ಆ್ಯಂಡ್ ಫ್ರೂಟ್ ಸಲಾಡ್, ಯು ಹ್ಯಾವ್ ಕಮ್ ಟು ನೋ ದಟ್, ರೈಟ್? ಸೊ ಯು ಹ್ಯಾವ್ ಲರ್ನ್ ಅ ನ್ಯೂ ಥಿಂಗ್ಸ್. And whereas in the next topic, that is the third topic you are going to study today is, it's your favorite one. Come, let's us play. So come, let us play is the topic. Oh, see, school iddaga ಏನು ಮಾಡ್ತಿದ್ವಿ ನಾವು, you were having the classes from morning 9:30 or 9 something till 1:30 you will be having the subject classes. You will be bored, right? ಅಲ್ವಾ, ಸುಮ್ಮನೆ ಬೋರ್ ಆಗ್ತಿರುತ್ತೆ. ಆಫ್ಟರ್ನೂನ್ ಆದ ತಕ್ಷಣ ಯು ವಿಲ್ ಬಿ ವೆರಿ 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 ಈಗರ್ ಟು ಗೋ ಟು ದಿ ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ವೆರಾಸ್ PE ಕ್ಲಾಸ್, ಫಿಸಿಕಲ್ ಎಜುಕೇಶನ್ ಕ್ಲಾಸ್ ಅಂದ ಕೂಡಲೇ ಏ ಅಂತ ಜಿಗಿತಿದ್ರಿ ಮಕ್ಕಳೆಲ್ಲ ಅಲ್ವಾ. ಸೊ ಯು ವಿಲ್ ಪ್ಲೇ ದೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಓವರ್ ದೇರ್ and you will learn new things over there, right? ಹೌದಾ ಇಲ್ಲ? ಈಗ ನೀವು ಫಿಸಿಕಲ್ ಎಜುಕೇಶನ್ ಕ್ಲಾಸ್ಗೆ ಹೋದ್ರೆ ನಿಮಗೆ ಬೇರೆ ಬೇರೆ ಥರದ ಆಟಗಳು, ಯು ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಸೊ ನೌ ಡೇಸ್, ಸೊ ಫ್ರಮ್ 2 years, since 2 years you are not playing like games, right? Only you are sitting into the house, not getting out of the house, only sitting in front of the mobile, keeping the online classes switched on and listening to the class. That's it. Or else what you have to do is, you have to play inside the house itself. No, alva? So you can't come out of the house, because if you come out of the house and your very very good friend like corona will attack you, alva? So this is very very means ಇದು ಏನಾಗುತ್ತೆ ಅಂತಂದ್ರೆ ಭಯ ಆಗುತ್ತೆ ಎಲ್ಲರಿಗೂ ಕೂಡ. You will be afraid to come out of the house, and even the parents also will be very afraid, right? So children, what you will do, ಏನು ಮಾಡೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಮನೆಯಲ್ಲೇ ಇರೋದು. ಸೊ ನಾನೇನು ಮಾಡ್ತೀನಿ ಈಗ, ನಿಮಗೆ ನಾನು ಈ ಕೆಲವು ಗೇಮ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಆ ಕೆಲವು ಗೇಮ್ಸ್ ಅಲ್ಲಿ ನಿಮಗೆ ನಾನು ಆ ಲೋಕಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಈಗ ವಿಲ್ ಗೆಟ್, ಸಿ, ಇನ್ ಏನ್ಷಿಯಂಟ್ ಪೀರಿಯಡ್ಸ್, ನಮ್ಮ ಹಳೆಯ ಕಾಲದಲ್ಲಿ ವೆನ್ ಐ ವಾಸ್ ಸ್ಟಡಿಂಗ್ ವಿ ಯೂಸ್ ಟು ಪ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್. ಆದರೆ ನವ ಡೇಸ್ ಯು ಕ್ಯಾನ್ ಸಿ ಡಿಫ್ರೆಂಟ್, ಏನಪ್ಪಾ ಅಂತಂದ್ರೆ ಯು ವಿಲ್ ಹ್ಯಾವ್, ಸಿ, ಒಂದು ಆಟ ಆಡ್ಬೇಕಂತಂದ್ರೂ ಕೂಡ ನಿಮಗೆ ಒಂದು ಸ್ಟ್ರಿಕ್ಟ್ ಕಂಡೀಷನ್ಸ್, ಹಿಂಗೆ ಆಡ್ಬೇಕಿದ್ನ, ಹಂಗೆ ಮಾಡ್ಬೇಕಿದ್ನ ಅಂತಿರುತ್ತೆ. ನಾವೆಲ್ಲ ಓದುವಾಗ ಕಲಿಯುವಾಗ ಏನಿತ್ತಪ್ಪ ಅಂತಂದ್ರೆ ನಮ್ಗೆ ನಾವು ಹೆಂಗ್ ಬೇಕಾದ್ರೆ ಆಡ್ತಿದ್ವಪ್ಪ, ನಾವು ಯಾವ್ದು ಗೇಮ್ಸ್ ಬೇಕಿದ್ರೆ ಇಷ್ಟಪಟ್ಟಿದ್ದೆಲ್ಲ ಆಡ್ತಿದ್ವಿ. ನಾನು ನಿಮ್ಗೆ ಅದರಲ್ಲಿ ಕೆಲವು ಗೇಮ್ಸ್ ನಿಮ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಹಿಯರ್ ಚಿಲ್ಡ್ರನ್, ದೇರ್ ಇಮೇಜ್ ಇಸ್ ಬಿನ್ ಗಿವನ್ ಹಿಯರ್. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್. ಯು ಕ್ಯಾನ್ ಸಿ ದಿಸ್, ರೈಟ್? ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಇಮೇಜ್ ಕೊಟ್ಟಿದ್ದಾರೆ ನಿಮ್ಗೆ ಅಲ್ವಾ. ಕ್ಯಾನ್ ಯು ಸಿ ದಿಸ್? Don't see the answers, children. I have written the answers,
Only you have to see is the games. Okay. So first one ಏನು ಮಾಡಿದ್ದಾರೆ, ಲೈಕ್ ಸಿ ನಂಬರ್ಸ್ ಹಾಕಿ, ಯು ಕ್ಯಾನ್ ಸಿ ದಿಸ್ ರೈಟ್, ಕಾಣಿಸ್ತಿದೆಯಾ ನಿಮಗೆ? ಯಾ. ಸೊ ಯು ಕ್ಯಾನ್ ಸಿ ಹಿಯರ್ ಇಸ್ ನಂಬರ್ ಹಾಕಿ ನಿಮಗೆ ಆಟ ಆಡೋದು. ಏನದು ಆಟ ಆಡೋದು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ದ ಫಸ್ಟ್ ಒನ್ ಗೇಮ್ ಇಸ್ ಹಾಪ್ಸ್ಕಾಚ್. ವಿಚ್ ಇಸ್ ದಟ್? ಹಾಪ್ಸ್ಕಾಚ್. ಹಾಪ್ಸ್ಕಾಚ್ ಅಂದ್ರೆ ಏನು ಮಕ್ಕಳ? ಹಾಪ್ಸ್ಕಾಚ್ ಅಂತಂದ್ರೆ ಕುಂಟಬಿಲ್ಲೆ. ಕುಂಟಬಿಲ್ಲೆ ಅಂದ್ರೆ ಸಾಕು, ತುಂಬಾ ಇಷ್ಟಪಟ್ಟು ಆಡ್ತೀರಿ ಅಲ್ವಾ? ನಂಬರ್ಸ್ ಹಾಕ್ತೀರಿ 1 2 3 ಅಲ್ವಾ? ಸೊ ದ ಟಾಪ್ ಮೋಸ್ಟ್ ನಂಬರ್ ವಿಲ್ ಬಿ 8 7 5 6 4 2 3 and 1. I think you will throw a stone or something like stick, ಏನೋ ಒಂದು ಹಾಕ್ತೀರಿ. ಮೋಸ್ಟ್ ಎಲ್ಲರೂ ಒಂದು ಕಲ್ಲು ತಗೋತಾರೆ ಅಲ್ವಾ? ಒಂದು ಕಲ್ಲು ತಗೊಂಡು ಹಿಂಗೆ ಎಸಿತಾರೆ. ಆ ಕಲ್ಲು ಎಲ್ಲಿ ಹೋಗಿ ಬೀಳುತ್ತೆ ಅಂತ ನೀವು ಏನ್ ಮಾಡ್ತೀರಿ, ಆ ಬಾಕ್ಸ್ ಅಲ್ಲಿ ಜಂಪ್ ಮಾಡ್ಕೊಂಡು ಆಟ ಮಾಡ್ಕೊಂಡು ಹೋಗ್ತೀರಿ, ಆಟ ಆಡ್ತೀರಿ. Whereas nowadays with this pandemic year you can't play this all the games because see the neighbors or cousins have to get, you have to come together to play this game ಅಲ್ವಾ? ಎಲ್ಲರೂ ಒಟ್ಟಾಗಿ ಇಂಥ ಆಟಗಳಿಗೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು. ಆದರೆ ಈಗ ನಾವು ಈ ಕಾಲದಲ್ಲಿ ಈ ಗೇಮ್ಸ್ ಎಲ್ಲ ನಾವು ನೋಡೋದಿಲ್ಲ. ಈಗೇನಿದ್ರು ವಿಡಿಯೋ ಗೇಮ್ಸು, ಮೊಬೈಲಲ್ಲಿ ಗೇಮ್ಸು, ಹೌದಾ ಇಲ್ಲ? ಇಂಥವೇ ಜಾಸ್ತಿ. ಈ ಗೇಮ್ಸ್ ಎಲ್ಲ ಈಗ ನಮಗೆ ತುಂಬ ಕಡಿಮೆ ನೋಡೋದು ನಾವು. ಆದ್ರೂ ಏನು ಮಾಡ್ತೀವಿ, ಅಷ್ಟು ತುಂಬ ಬೋರ್ ಆಯ್ತಂದ್ರೆ ಏನು ಮಾಡ್ತೀವಿ, ವಿ ಕಮ್ ಔಟ್ ಆಫ್ ದಿ ಹೌಸ್ ಲೈಕ್ ಇನ್ ದ ಕಾರಿಡಾರ್ ವಿಲ್ ಪ್ಲೇ ದಿಸ್ ಗೇಮ್ಸ್ ಅಲ್ವಾ? ತುಂಬ ರೇರ್ ಆಗಿ ನಾವು ಈ ಆಟನ ಕಾಣ್ತೀವಿ. ಯಾವುದಪ್ಪ ಅಂತಂದ್ರೆ ಅದು ಹಾಪ್ಸ್ಕಾಚ್. ಕ್ಯಾನ್ ಯು ಸಿ ದಿಸ್? ಎಸ್, ದಿಸ್ ಇಸ್ ಹಾಪ್ಸ್ಕಾಚ್ ಗೇಮ್, ಕುಂಟಾಪಿಲ್ಲೆ. ಗಾಟ್ ಇಟ್? ಓಕೆ. ಆ್ಯಂಡ್ ಸೆಕೆಂಡ್ ಒನ್ ಯು ಹ್ಯಾವ್, ನಾನೊಂದು ಆಟ ಹೇಳ್ತೀನಿ, ಅದು ಯಾವ ಅಂತ ಕಂಡು ಹಿಡಿಬೇಕು ನಿಮಗೆ. ಇದು ತುಂಬ ಸ್ಕೂಲ್ಸಲ್ಲೆಲ್ಲ ನಾವು ಇದನ್ನು ಜಾಸ್ತಿ ಆಟ ಆಡಿಸ್ತೀವಿ. ಯಾಕಂತಂದ್ರೆ ಅನ್ನೋದು ಈ ಗೇಮ್ಗೆ ಆ ಹೆಸರೇ ಅದಿರುತ್ತೆ. ಸೊ ಅದು ಯಾವ್ದಂತ ನೀವು ಹೇಳ್ಬೇಕಪ್ಪ. ಸೊ ನಾವೇನ್ ಮಾಡ್ತಿದ್ವಿ, ನಿಮಗೆ ವಿ ಯೂಸ್ ಟು ರೈಟ್ ಫ್ಯೂ ಲೈಕ್ ವೆಜಿಟೇಬಲ್ಸ್ ನೇಮ್ಸ್, ಓಕೆ, ಆರ್ ಸಮ್ ನೌನ್ಸ್. ಈಗ ಫಾರ್ ಎಕ್ಸಾಂಪಲ್ ಎನಿ ಥಿಂಗ್ಸ್ ನೇಮ್ಸ್, ಓಕೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಟೆಲ್ ದಟ್ ಬೈ ಒನ್ ಯಾವುದು 5th ನೇಮಲ್ಲಿತ್ತು, ಯಾವ್ದು 8th ನೇಮಲ್ಲಿತ್ತು. ನಿಯರ್ಲಿ ಒಂದು 10 ಗೇಮ್ಸ್ ಬರ್ದಿರ್ತೀವಿ ಅನ್ಕೊಳ್ಳಿ, ಗೇಮ್ಸ್ ಅಲ್ಲ ಸಾರಿ 10 ಹೆಸರುಗಳು ಬರ್ದಿರ್ತೀವಿ ಅನ್ಕೊಳ್ಳಿ. ಲೈಕ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಯಾವ್ದಾದ್ರು. ನಾವೇನ್ ಮಾಡ್ತೀವಿ, ಲಾಸ್ಟ್ ಯು ಈಗ ನಾವು ಅದನ್ನ ಬರ್ದ್ಬಿಟ್ಟು ವಿಲ್ ಗಿವ್ ಯು 5 minutes ಟೈಮ್. 5 minutes ಇಸ್ ಮೋರ್ ದನ್ ಎನಫ್ ಅಲ್ವಾ? ತುಂಬಾ ಜಾಸ್ತಿ ಆಯ್ತಾಯ್ತು, ಆಯ್ತಾ? ಸೊ 5 minutes ಆದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ರಬ್ ಮಾಡ್ತೀವಿ. ರಬ್ ಮಾಡಿ ಏನ್ ಮಾಡ್ತೀವಿ, ನೀವು ಇದನ್ನ 1 by 1 ಹೇಳ್ಬೇಕು ಅಂತೀವಿ, ಮಿಸ್ ಮಾಡೋ ಹೋಗಿಲ್ಲ. ಲೈಕ್ ಸಿ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ರಿಟರ್ನ್ ಹಿಯರ್ ಆಪಲ್, ಬನಾನಾ, ಓಕೆ, ಪ್ರೊಮೊಗ್ರಾನೇಟ್, ಆರೆಂಜ್ ಅಂತ ಬರ್ದಿದ್ರೆ ಯು ಹ್ಯಾವ್ ಟು ಟೆಲ್ ಲೈಕ್ ಆರ್ಡರ್ ಇಟ್ ಸೆಲ್ಫ್. ಆಪಲ್, ಪ್ರೊಮೊಗ್ರಾನೇಟು ಹಂಗೆ ಹೇಳೋಗಿಲ್ಲ. ಸೊ ವಾಟ್ ಇಸ್ ದಿಸ್ ಗೇಮ್ ಕಾಲ್ಡ್ ಅಸ್? ಈ ಗೇಮ್ ಏನಂತ ಕರಿತೀವಿ? ರಿಮೆಂಬರ್, ಏನಂತ ಕರಿತೀವಿ? ನಾವೀಗ ಅದನ್ನ ಹಂಗೆ ಆರ್ಡರ್ ವೈಸ್ ಆಗಿ ಕರೆಕ್ಟಾಗಿ ಹೇಳಿದ್ರೆ ಎಸ್ ಮೆಮೊರಿ ಗೇಮ್ ಅಂತ ಕರಿತೀವಿ. ನಮ್ಮ ನೆನಪಿನ ಶಕ್ತಿ ನಮ್ಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಾವು ತಪ್ಪಾಗಿ ಹೇಳ್ತಾ ಹೋದ್ರೆ ಏನಾಗುತ್ತೆ, ನಾವು ಕರೆಕ್ಟಾಗಿ ಅದನ್ನ ಗ್ರಹಿಸಿಲ್ಲ ಅಂತ, ಒಂದು ಕರೆಕ್ಟಾಗಿ ನೋಡಿರಲ್ಲ, ಇಲ್ಲ ನಮ್ಮ ಕಾನ್ಸಂಟ್ರೇಷನ್ ಯಾವುದು ಬೇರೆ ಕಡೆ ಇರುತ್ತೆ. ಸೊ ವೆನ್ ಯುವರ್ ಕಾನ್ಸಂಟ್ರೇಷನ್ ಇಸ್ ನಾಟ್ ಆನ್ ದಿ ಬೋರ್ಡ್ ಆರ್ ನಾಟ್ ಆನ್ ವಾಟ್ ವಿ ಆರ್ ಟೆಲ್ಲಿಂಗ್, ಯು ವಿಲ್ tell the wrong orders. Whereas if you concentrate correctly, you will tell the correct orders. So that is called as what is memory game. What it is called as? Memory game. ನಾವು ಇನ್ನೊಂದು ಆಟ ಆಡ್ತಿದ್ವಿ, ಗೊತ್ತಿದೆ ನಿಮಗೆ? We used to see all the students used to make a big circle. ನಾವೊಂದು ಪದನ ಕಿವಿಯಲ್ಲಿ ಹೇಳ್ತಿದ್ವಿ, ಹೌದಾ? ಅದೇನಾಗ್ತಿತ್ತು, ನಾನು ಶುರು ಮಾಡಿದೆ ಅಂತಂದ್ರೆ ಅದು ಬಂದು ವಾಪಸ್ ದೊಡ್ಡ ಸರ್ಕಲ್ ಇರುತ್ತಲ್ಲ, ಎಲ್ಲರೂ ಮುಗಿಸಿ ಹೇಳಿ ನನ್ನ ಹತ್ರ ಬರ್ಬೇಕು ಅದು ವಾಪಸ್. ನಾನು ಹೇಳೋಷ್ಟು ನಾನೇನೋ ಒಂದು ಬೇರೆ ಪದ ಹೇಳಿರ್ತೀನಿ, ಅದು ಬೇರೆ ಪದನೇ ಆಗೋಗಿರುತ್ತೆ. ಅದನ್ನು ಕೂಡ ಏನು ದ ಮೆಮೊರಿನೇ. ನಾವು ಹೇಳಿರೋ ಪದನ ಕರೆಕ್ಟಾಗಿ ಕೇಳಿಸ್ಕೋಬೇಕು, ಕರೆಕ್ಟಾಗಿ ಗಮನ ಇಟ್ಟು ಅದನ್ನ ಹೇಳ್ತಾ ಹೋಗ್ಬೇಕು ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಮೆಮೊರಿ ಗೇಮ್. ಆ್ಯಂಡ್ ನೆಕ್ಸ್ಟ್ ಒನ್, ಈಗಿನ ನೆಕ್ಸ್ಟ್ ಗೇಮ್ ಯಾವ್ದು ಅಂತ ಕಂಡುಹಿಡೀರಿ, ಓಕೆನಾ? ಈಗಿನ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆಟ ಆಡ್ಲಿಕ್ಕೆ ನಾನು ಹೇಳ್ದೆ ನಿಮ್ಗೆ ಸುಮಾರು, ಈಗ ಯು ಆರ್ ಹ್ಯಾವಿಂಗ್ ಸೋ ಮೆನಿ
ಥಿಂಗ್ಸ್ ಟು ಪ್ಲೇ ರೈಟ್, ಲೈಕ್ ವಿಡಿಯೋ ಗೇಮ್ಸ್ ಅಂತೆ. ಆಮೇಲೆ ಆಟ ಆಡ್ಲಿಕ್ಕೆ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್. ನಾವು ಈಗ ಹಳೆಯ ಕಾಲದ ಥರ ಆಟ ಆಡ್ಬೇಕಂತಾನೆ ಇಲ್ಲ ಎಲ್ಲ ಮಕ್ಕಳು ಅಲ್ವಾ. ನಿಮಗೆ ಬೇರೆ ಬೇರೆ ಥರದ್ದು ಏನೇನೋ ಬಂದಿದೆ. ಏನೇನು ಬಂದಿದೆಪ್ಪ ಅಂತಂದ್ರೆ ಈ ಕ್ಲೇ ಅಂತ ಬಂದಿದೆ, ಕಲರ್ಫುಲ್ ಕ್ಲೇಸ್. ಈಗ ಕಲರ್ಫುಲ್ ಕ್ಲೇಸಲ್ಲಿ ನೀವು ಆ ಕ್ಲೇನ ಇಟ್ಕೊಂಡು ಒಂದು ಗಾಡಿನೂ ಇರುತ್ತೆ ನಿಮ್ಗೆ, ಅದರಲ್ಲಿ ಗಾಡಿ ಥರನೂ ಇರುತ್ತೆ. ಆ ಗಾಡಿ ಥರ ಇರುತ್ತೆ, ಅದ್ರಲ್ಲಿ ಏನು ಮಾಡ್ತೀರಿ, ಆ ಕ್ಲೇನ ಅದ್ರೊಳಗೆ ಹಾಕ್ತೀರಿ, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮನೆ ಥರ ಮಾಡ್ಕೋತೀರಿ, ಎಲ್ಲ ಮಾಡ್ತೀರಿ. ಆಮೇಲೆ ಇನ್ನೊಂದೇನಿದೆ, ಒಂದೊಂದು ಈ ಪ್ಲಾಸ್ಟಿಕಲ್ಲೂ ಬಂದಿದೆ, ಅದು ಒಂದರಲ್ಲಿ ಒಂದು ಹಾಕಿ ಅದರ ಟೈಟಾಗಿ ಕುತ್ಕೊಳುತ್ತೆ ಅಲ್ವಾ. ಸೊ ಇಂಜಿನಿಯರ್ಸ್ ಥರ ಮನೆ ಕಟ್ಟೋದು ಅಲ್ವಾ, ಇನ್ನೇನೋ ಮಾಡೋದು. ಆ ಗೇಮಿಂದ ಏನೇನು ಬೇಕೆಲ್ಲ ನಿಮಗೆ ಡೆವಲಪ್ ಮಾಡ್ತಾ ಹೋಗ್ಬೋದು ಆಟದಿಂದ. ಅದ್ಯಾವ ಆಟ? ಕ್ಯಾನ್ ಯು ಸಿ ದಿಸ್? ಕ್ಯಾನ್ ಯು ಸಿ ದ ಇಮೇಜ್? Yes, you can see this, right? Ee aata, you can see this. You remember well, if you see the picture, students, you will really catch it, right? Yeah. So this is called as jigsaw. ಏನಂತ ಕರಿತೀವಿ ಮಕ್ಕಳ? That is called as jigsaw ಅಂತ ಕರಿತೀವಿ. ನಾವೇನಂತ ಕರಿತೀವಿ? Jigsaw ಅಂತ ಕರಿತೀವಿ. So this is called as jigsaw game. ಓಕೆ, ದಟ್ ಈಸ್ ಏನಪ್ಪ ಅಂತಂದರೆ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಈಗ ಸುಮಾರು ಥರದ ಗೇಮ್ಸ್ ಬಂದಿದೆ ಅಲ್ಲ ಮಕ್ಕಳ. ಸೊ ಅದನ್ನ ಒಂದರಲ್ಲಿ ಒಂದು ಜೋಡಿಸೋದು, ಮಾಡೋದು, ಮನೆ ಮಾಡ್ತೀವಿ, ಟ್ರೀ ಮಾಡ್ತೀವಿ, ಏನೇನೋ ಮಾಡ್ತಾ ಹೋಗ್ತೀವಿ ಅಲ್ವಾ. ದಟ್ ಈಸ್ ಜಿಗ್ಸಾ. ಆ್ಯಂಡ್ ನೆಕ್ಸ್ಟ್ ಒನ್ ಯು ಹ್ಯಾವ್, ಮಕ್ಕಳೇ ನೆನಪಿದೆ ನಿಮ್ಗೆಲ್ಲರಿಗೂ, ವೆನ್ ವಿ ಆರ್ ಸ್ಮಾಲ್ ಕಿಡ್ಸ್, ನೌ ಆಲ್ಸೋ ಯು ವಿಲ್ ಪ್ಲೇ ದಿಸ್, ರೈಟ್? ವಾಟ್ ಈಸ್ ದಟ್? ಯು ವಿಲ್ ಆಲ್ ಸ್ಟ್ಯಾಂಡ್ ಲೈಕ್ ದಿಸ್. ನದಿ ದಡ. ನದಿ ಒಂದು ಮುಂದೆ ನಮ್ಮ ಮುಂದೆ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ ಅಲ್ಲಿ ನದಿ ಅಂದ ತಕ್ಷಣ ನಾವು ಅದರೊಳಗೆ ಜಿಗಿಬೇಕಿರುತ್ತೆ. ದಡ ಅಂದ ತಕ್ಷಣ ಅದರಿಂದ ಹೊರಗೆ ಬರಬೇಕಿರುತ್ತೆ ಅಲ್ವಾ. ಸೊ ವಾಟ್ ಈಸ್ ದಟ್ ಈಸ್ ಕಾಲ್ಡ್ ಆಸ್ ಟ್ರಾಂಪೋಲೈನ್. ವಾಟ್ ಈಸ್ ಕಾಲ್ಡ್ ಆಸ್ ಟ್ರಾಂಪೋಲೈನ್. ಟ್ರಾಂಪೋಲೈನ್, ಓಕೆ, ಟ್ರಾಂಪೋಲೈನ್ ಅಂತ ಕರಿತೀವಿ. ಈ ಇಮೇಜ್ ಅಲ್ಲಿ ಏನಿದೆ ಮಕ್ಕಳ, ವೆರಸ್ ಯು ಕ್ಯಾನ್ ಸಿ ದಿಸ್, ಇನ್ ದಿಸ್ ಇಮೇಜ್ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಪಿಕ್ಚರ್ ಗಿವನ್ ಹಿಯರ್ ಅಲ್ವಾ. ಸೊ ಅದೇನಪ್ಪ ಅಂತಂದ್ರೆ ಅದು ಒಂಥರ ಇರುತ್ತೆ, ಬೆಡ್ ತರ ಏನೋ ಇರುತ್ತೆ ಅದು. ವೆನ್ ಯು ಸ್ಟಾರ್ಟ್ ಜಂಪಿಂಗ್ ಇಟ್, ಯು ಕ್ಯಾನ್ ಜಂಪ್ ಆಸ್ ಲಾಂಗ್ ಆಸ್ ಯು ಕ್ಯಾನ್. ಓಕೆ, ಸೊ ದಟ್ ಈಸ್ ಡಿಫ್ರೆಂಟ್ ಟೈಪ್ ಆಫ್ ಗೇಮ್. ಟ್ರಾಂಪೋಲೈನ್ ಅಂತಂದ್ರೆ ನದಿ ದಡ ಆಡ್ತೀವಲ್ಲ ನಾವು. ಇನ್ನೊಂದು ಆಡ್ತೀವಿ, ದಟ್ ಈಸ್ ನಾಟ್ ಟ್ರಾಂಪೋಲೈನ್. ಏನ್ ಮಾಡ್ತೀವಿ ಹೇಳಿ? ಹುಲಿ ಸಿಂಹ, ಸಿಂಹ ಮತ್ತೆ ಹಸು ಆಡ್ತೀವಿ ತಾನೆ ನಾವು. ಏನ್ ಮಾಡ್ತೀವಿ? ಎಲ್ಲರೂ ಸರ್ಕಲ್ ಮಾಡ್ತೀವಿ, ಚೈನ್ ಹಾಕ್ತೀವಿ. ಚೈನ್ ಮೀನ್ಸ್ ಯು ವಿಲ್ ಹೋಲ್ಡ್ ದ ಫ್ರೆಂಡ್ಸ್ ಹ್ಯಾಂಡ್ ಟೈಟ್ಲಿ ಅಂಡ್ ಯು ಶುಡ್ ನಾಟ್ ಅಲೋ ದ ಲಯನ್ ಎಂಟರ್ ಇನ್ ಟು ದಿ ಸರ್ಕಲ್. ಹಸು ಒಳಗೆ ಇರುತ್ತೆ. ಅದು ಲಯನ್ ಏನ್ ಮಾಡುತ್ತೆ, ಅದು ಗುದ್ದಾಡಿ ಹಿಂಗೆಲ್ಲ ಮಾಡಿ ನಮ್ಮ ಚೈನನ್ನ ಬ್ರೇಕ್ ಮಾಡಿ, ಇಫ್ ಇಟ್ ಗೆಟ್ಸ್ ಇನ್ ಸೈಡ್, ವಿ ಹ್ಯಾವ್ ಟು ಲೀವ್ ದಿ ಕೌ ಔಟ್ ಸೈಡ್ ಅಲ್ವಾ. ಸೊ ಸೇಮ್ ಇದು ಅದೇ ತರಾನೇ. ಸೊ ನದಿ ದಡ ಅಂದ್ರೆ ಏನು? ಸರ್ಕಲ್ ಇರುತ್ತೆ. ನದಿ ಅಂದ ತಕ್ಷಣನೇ ಯು ಹ್ಯಾವ್ ಟು ಜಂಪ್ ಇನ್ ಟು ದ ಸರ್ಕಲ್. ದಡ ಅಂದ ತಕ್ಷಣನೇ ಯು ಹ್ಯಾವ್ ಟು ಜಂಪ್ ಔಟ್ ಸೈಡ್ ದಿ ಸರ್ಕಲ್. ಸೊ ಯು ಇನ್ ದಿಸ್ ಗೇಮ್ ಆಲ್ಸೋ ಯು ಶುಡ್ ಬಿ ವೆರಿ ಕೇರ್ಫುಲ್, ರೈಟ್? ಎಲ್ಲ ಮನಸ್ಸು, ಮೈಂಡ್ ಶುಡ್ ಬಿ ವೆರಿ ಕೇರ್ಫುಲ್ ಅಂಡ್ ಕಾನ್ಸಂಟ್ರೇಷನ್ ಶುಡ್ ಬಿ ದೇರ್. ದೀಸ್ ಆರ್ ದ ಗೇಮ್ಸ್ ವಿಚ್ ಬಿಲ್ಡ್ಸ್ ಯು ಗ್ರೇಟ್ ಮೆಮರಿ ಪವರ್. ಸೊ ನೆಕ್ಸ್ಟ್ ಯು ಹ್ಯಾವ್ ಈಸ್, ಸಿ ನಾವು ಚಿಕ್ಕವರಿದಾಗ ಏನು ಮಾಡ್ತಿದ್ವಿ, ಯು ಕ್ಯಾನ್ ಸಿ ಕಲರ್ಫುಲ್ ವಾಟ್ ಸ್ಮಾಲ್ ಬಾಲ್ ಥರ ಇರುತ್ತೆ. ಅದರಲ್ಲಿ ಕಲರ್ ಸಿಗುತ್ತೆ. ಮೋಸ್ಟ್ ಒಂದೇ ಕಲರ್ ಇತ್ತು, ದಟ್ ಈಸ್ ಡಾರ್ಕ್ ಗ್ರೀನ್. ಐ ಥಿಂಕ್ ನಾನು ನೋಡಿರೋ ಹಾಗೆ ಡಾರ್ಕ್ ಗ್ರೀನಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಲೈಕ್ ದಿಸ್ ಶೇಪಲ್ಲಿ ಇರುತ್ತೆ. ಇಷ್ಟೇ ಇರುತ್ತೆ ಅದು. ಯು ಶುಡ್ ಟೇಕ್ ದಟ್, ಓಕೆ, ಕಲೆಕ್ಟ್ ದಿಸ್ ಮಚ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಇಟ್. ಅದನ್ನು ಹೆಂಗೆ ಆಡ್ತೀವಿ ಅಂತ ಹೇಳ್ಬಿಡ್ತೀನಿ. ಹೆಂಗೋ ಹೊಡಿತೀರಿ ನೀವು, ಈ ಬೆರಳಿಂದ ಹೆಂಗೋ ಕರೆಕ್ಟಾಗಿ ಅದಕ್ಕೆ ಗುರಿ ಇಟ್ಟು ಹಿಂಗೆ ಹೊಡಿತೀರಿ ಅಲ್ವಾ. ಅದಕ್ಕೇನಂತ ಕರೀತಾರೆ? ಮಾರ್ಬಲ್ಸ್. ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಮಾರ್ಬಲ್ಸ್. ಏನಂತೀವಿ? ದಟ್ ಈಸ್ ಕಾಲ್ಡ್ ಆಸ್ ಮಾರ್ಬಲ್ಸ್. ಗೋಟಿ ನೆನಪಿದೆಯಲ್ಲ, ಚಿಕ್ಕವರಿದ್ದಾಗೆಲ್ಲ ಆಡ್ತಿದ್ವಿ ನಾವು ಅಲ್ವಾ. ಸೊ ಏನು ಮಾಡ್ತೀವಿ, ಅದಕ್ಕೆ ಕರೆಕ್ಟಾಗಿ ಗುರಿ ಇರಬೇಕು ಅಲ್ವಾ. ಗುರಿ ಇಟ್ಕೊಂಡು ಹೊಡೆದ್ರೆ ಏನಾಗುತ್ತೆ, ಅದು ಕರೆಕ್ಟಾಗಿ ನಾವು ಹೊಡಿತೀವಿ ಅದಕ್ಕೆ. ಮಾರ್ಬಲ್ಸು ಮತ್ತು ಈ ಹಬ್ ಸ್ಕಾಚ್ ಎಲ್ಲ ಗೇಮ್ಸ್ ಎಲ್ಲ ಏನಾಗಿದೆಪ್ಪ ಅಂತಂದರೆ ಈಗ ಸ್ವಲ್ಪ ಕಾಣೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಹೇಳಿದ ಹಾಗೆ ಈಗ ನಮಗೆ ಈ ಜಿಗ್ಸಾ ಅಂತೆ, ಆಯಿತಾ,
ಈ ಮೆಮೊರಿ ಗೇಮ್ ಅಂತೆ, ಈ ಥರ ಗೇಮ್ಸ್ ಎಲ್ಲ ಬಂದೇನಾಗಿದೆ, ನಾವು ಹಳೇ ಕಾಲದಲ್ಲಿ ಆಡ್ತಿದ್ದಂತಹ ಆಟಗಳೆಲ್ಲ ಈಗ ವಿ ಕಾಂಟ್ ಗೆಟ್ ದಟ್ ಅಲ್ವಾ. ಇನ್ನೊಂದೇನೋ ಆಡ್ತಿದ್ರು, ಈ ಬಾಕ್ಸ್ ಥರ ಬರೆದು ಹಿಂಗೆ ಈ ಥರ ಬರೆದು ಹಿಂಗೆಲ್ಲ ಬಾಕ್ಸ್ ಎಲ್ಲ ಹಾಕಿ ಹಿಂಗೆಲ್ಲ ಏನೇನೋ ಹಾಕಿ ಇಲ್ಲಿ ಇಂಟು ಹಾಕೋದು, ಇಲ್ಲಿ ಇಂಟು ಹಾಕೋದು, ಚೌಕಾಬಾರನ ಏನೋ ಅಂತಾರೆ ಅಲ್ವಾ. ಇಂಥ ಗೇಮ್ಸ್ ಎಲ್ಲ ನಾವೀಗ ನೋಡಲಿಕ್ಕೆ ಸಿಗೋದಿಲ್ಲ ನಮಗೆ. ದೀಸ್ ಆರ್ ಆಲ್ ವೆರಿ ರೇರ್ ಗೇಮ್ಸ್ ಬಿಕಾಸ್ ದ ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ much bigger, right? So you can't find such types of games. ನೀವು ಕೂತಲ್ಲೇ ಕೂಡ you can have the games like video games, that these things will be in your hand. You can play, ನೀವು ಕೂತಲ್ಲೇ ಆಟ ಆಡ್ಬೋದು. Whereas like these games you have to go outside of the house and you have to play alva. So that is marble games. You can find that in colorful also. Marbles can be found out in colorfuls, whereas in dark green color. Okay, ನೆಕ್ಸ್ಟ್ ತುಂಬ ಇಷ್ಟವಾದ ಗೇಮ್ ಇದು, ಎಲ್ಲರಿಗೂ ತುಂಬ ಇಷ್ಟ. ಯಾವ ಗೇಮ್ ಅದು? ಒಬ್ರು ಕಣ್ಣು ಮುಚ್ಕೊಂಡಿರೋದು, 1 2 3 ಅಂತ 10 ವರೆಗೂ ಕೌಂಟ್ ಮಾಡೋದು. ಉಳ್ಕಿದ್ದು ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಎಲ್ಲ ಬಚ್ಚಿಟ್ಕೋತಾರೆ. ವಾಟ್ ಇಟ್ ಇಸ್ ಕಾಲ್ಡ್ ಆಸ್? ಎಸ್, ದಟ್ ಈಸ್ ಕಾಲ್ಡ್ ಆಸ್ ಹೈಡ್ ಆ್ಯಂಡ್ ಸೀಕ್. ಯಾವ್ದದು? ದಟ್ ಈಸ್ ಹೈಡ್ ಆ್ಯಂಡ್ ಸೀಕ್. ಓಕೆ, ಸೊ ಹೈಡ್ ಆ್ಯಂಡ್ ಸೀಕ್ ಈಸ್ ವೆರಿ 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 ಫೇವ್ರೆಟ್ ಆಫ್ ಎವ್ರಿ ಸ್ಟೂಡೆಂಟ್. ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಇದು. ಇದನ್ನ ಯು ಕ್ಯಾನ್ ಪ್ಲೇ ಇಟ್ ಇನ್ಸೈಡ್ ದಿ ಹೌಸ್ ಆಲ್ಸೋ ಅಲ್ವಾ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಮನೆಯಿಂದ ಹೊರಗೆ ಬಿಡಲ್ಲ ಅಂದ ತಕ್ಷಣ ಇಫ್ ಯುವರ್ ಕಸನ್ಸ್ ಆರ್ ಯುವರ್ ನೈಬರ್ಸ್ ವೆನ್ ದೇ ಕಮ್ ಟು ಯುವರ್ ಹೌಸ್ ಯು ಸ್ಟಾರ್ಟ್ ಪ್ಲೇಯಿಂಗ್ ದೀಸ್ ಗೇಮ್ಸ್ ಲೈಕ್ ಹೈಡ್ ಆ್ಯಂಡ್ ಸೀಕ್ ಅಂತೆ. ಆಮೇಲೆ ಒಳಗೆ ಇನ್ನೂ ಏನೇನೋ ಈ ಥರ ಈ ಜಿಕ್ಸಾ ಅಂತ ಆಟಗಳಂತೆ ಆಡೋದು. ಹೈಡ್ ಆ್ಯಂಡ್ ಸೀಕಲ್ಲಿ ಏನು ಮಾಡ್ತೀವಿ, ಯಾರಾದರೂ ಒಬ್ರು ಕಣ್ಣು ಮುಚ್ಕೊಂಡು ಕೌಂಟ್ ಮಾಡೋದು ಆಯ್ತಾ. ಕೌಂಟ್ ಮಾಡಿದ ತಕ್ಷಣ 10 ಆದಮೇಲೆ ನಾವು 10ಕ್ಕಿಂತ ಏನು ಮಾಡ್ತೀವಿ, ಉಳ್ಕಿದವರೆಲ್ಲ ಬಚ್ಚಿಟ್ಕೋತೀವಿ. ನಾವು ಅವ್ರನ್ನ ಕಂಡು ಹಿಡಿಯೋದೆ ಈ ಹೈಡ್ ಆ್ಯಂಡ್ ಸೀಕ್ ಗೇಮ್. ಗಾಟ್ ಇಟ್? ಸೊ ನೆಕ್ಸ್ಟ್ ಯು ಹ್ಯಾವ್, ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಹಾಡನ್ನು ಹಾಕಿ ಪ್ಲೇ ಮಾಡ್ತಾ ಹೋಗ್ತೀವಿ ಆಯಿತಾ. ಇಲ್ಲ ಅಂತಂದರೆ ನಾವೇ ಹಾಡ್ತೀವಿ, ಲೈಕ್ ಟೆಲ್ಲಿಂಗ್ ಎನಿಥಿಂಗ್. ನಾವು ಸ್ಟಾಪ್ ಅಂದ ತಕ್ಷಣ ಏನು ಮಾಡ್ತೀವಿ, ಯು ಹ್ಯಾವ್ ಟು ಫೈಂಡ್ ದ ಚೇರ್ ಆ್ಯಂಡ್ ಸಿಟ್. Which is this game? This is musical chair. What it is called as? Musical chair. Okay, ಮಕ್ಕಳೇ ಏನು ಗೊತ್ತಾ ಇದು? ಈ ಥರ ಗೇಮ್ಸ್ ಮ್ಯೂಸಿಕಲ್ ಚೇರ್ ಎಲ್ಲ ಜಾಸ್ತಿ ನಾವೇನು ಮಾಡ್ತೀವಿ ಅಂದರೆ, ಈ ಟೀಚರ್ಸ್ ಡೇಗೆಲ್ಲ ಇದ್ದಾಗ ಏನು ಮಾಡ್ತೀವಿ, ಸ್ಟೂಡೆಂಟ್ಸ್ ಆದವರು ನಮ್ಮನ್ನು ಗೋಳು ಹೇಳ್ಕೊಳೋದು. ಅವಾಗ ಬೇರೆ ಬೇರೆ ಥರ ಗೇಮ್ಸ್ ಇರೋದು. ಏನು ಮಾಡ್ತಾರೆ ಅಂದರೆ, ಸುತ್ತ ಒಂದು ರೌಂಡಾಗಿ ಚೇರ್ಸ್ ಇರ್ತಾರೆ ಆಯಿತಾ. ಅವರು ಏನೋ ಒಂದು ಹೇಳ್ತಾರೆ, ಹಾಡ್ತಾರೋ ಇಲ್ವಾ, ಹಾಡನ್ನ ಪ್ಲೇ ಮಾಡ್ತಾರೋ ಆಯಿತಾ, ಇಲ್ಲ ಏನೋ ಒಂದು ಹೇಳ್ತಾರೆ. ವೆನ್ ದೇ ಟೆಲ್ ಅಸ್ ಸ್ಟಾಪ್ ವಿ ಹ್ಯಾವ್ ಟು ಫೈಂಡ್ ದ ಚೇರ್. ಸ್ಟಾಪ್ ಅಂದ ತಕ್ಷಣ ನಾವೇನು ಮಾಡ್ತಿರ್ಬೇಕಂತಂದ್ರೆ, ಅವ್ರು ಏನಾದರೂ ಈಗ ಹಾಡು ಹಾಕಿದ್ರೆ ನಾವು ಅದ್ರ ಸುತ್ತ ಓಡಾಡ್ತಾ ಇರಬೇಕು. ಓಕೆ, ಸ್ಟಾಪ್ ಅಂದ ಕೂಡಲೇ ನಾವು ಯಾವ್ದಾರ ಚೇರ್ ಹಿಡ್ಕೊಂಡು ಕೂತು ಬಿಡಬೇಕು. ಯಾರಿಗೆ ಚೇರ್ ಸಿಗಲ್ವೋ ದೇ ಆರ್ ಔಟ್ ಆಫ್ ದಿ ಗೇಮ್, ಅವರು ಹೊರಗೆ ಹೋಗಬೇಕು ಅಲ್ವಾ. ದಿಸ್ ಈಸ್ ಕಾಲ್ಡ್ ಆಸ್ ಮ್ಯೂಸಿಕಲ್ ಚೇರ್ಸ್. We used to play when we celebrate our Teachers Day, right? So we can play this game also. ನೀವು ಆಡ್ತೀರಿ. ವೆರಸ್ ಟೀಚರ್ಸ್ ಡೇಸ್, ಚಿಲ್ಡ್ರನ್ಸ್ ಡೇ ಇದ್ದಾಗೆಲ್ಲ ಅನುಕೂಲ ಆಗುತ್ತೆ ಅಂತ. ಯಾಕಂತಂದರೆ ಚೇರ್ಸ್ ಎಲ್ಲ ನಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ನಾವು ಈ ಗೇಮನ್ನು ಕೂಡ ಆಡ್ತಾ ಹೋಗ್ತೀವಿ. ಸೊ ಯು ಹ್ಯಾವ್ ದ ಫಸ್ಟ್ ಗೇಮ್ ಇಸ್ ಹಾಪ್ಸ್ಕಾಚ್, ಮೆಮರಿ ಗೇಮ್, ಜಿಗ್ಸಾ, ಟ್ರಾಂಪೋಲೈನ್, ಮಾರ್ಬಲ್ಸ್, hide and seek, musical chairs. So these are the 7 games you usually play at house, school, everywhere, right? So there are so many other games, as I told you. ತುಂಬಾ ಗೇಮ್ಸ್ ಇದಾವೆ ನಮಗೆ. ನಾವು ಹೇಳ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದಾವೆ. ಸೊ ನಮ್ಗೇನಿದೆ, ಕಮ್ ಲೆಟ್ ಅಸ್ ಪ್ಲೇ ಅಲ್ಲಿ ಯು ಹ್ಯಾವ್ ಓನ್ಲಿ ದಿಸ್ ಮಚ್ ಆಫ್ ಗೇಮ್ಸ್, ರೈಟ್? ಇಷ್ಟಿದೆ. ಸೊ ನಾವೇನು ಮಾಡಬೇಕಿತ್ತು, ಈ ಇಮೇಜ್ಗಳು ನೋಡಿಕೊಂಡು, ಈ ಇಮೇಜ್ ನೋಡಿ ನಾವೇನು ಮಾಡಬೇಕು, ಆ ಇಮೇಜ್ ಇದು ಯಾವ ಆಟ ಅಂತ ನಾವು ದ ಸ್ಪೇಸ್ ಇಸ್ ಗಿವನ್ ಬಿಲೋ, ರೈಟ್? ಯು ಹ್ಯಾವ್ ಟು ಸಿ ದ ಇಮೇಜ್ ಆ್ಯಂಡ್ ರೈಟ್ ಡೌನ್ ದಿ ಆನ್ಸರ್ ಫಾರ್ ದಿಸ್. ಸೊ ದ ಆನ್ಸರ್ಸ್ ಇಸ್ ಗಿವನ್ ಹಿಯರ್. ಓಕೆ, ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಕರೆಕ್ಟ್ ಆನ್ಸರ್. So what you have to do, you have to see the image carefully, properly, okay, and you have to name the game. So I'll always be telling you, dear students, here you can see the spaces given here below the game image, right? So what you have to do is you have to write down the correct
answer in a space which is given here. I want you to write down with a pencil neatly as see how I have written here. So in the same manner you all have to write down it. You have to maintain your textbook very neatly. Yes, finish playing. ಆಯ್ತಾ ಆಟ ಆಡಿದ್ದು? Shall we move to the house? ಹೋಗೋಣ ಮನೆಗೆಲ್ರು? Yes, come out of that. ಅಂದರೆ ಆ ನೆನಪಿಂದ ಹೊರಗೆ ಬನ್ನಿ. Yes, see your mother is calling you. Well children, okay, we'll move. We'll wind up this class. That is, come let us play is finished. We'll meet in the next class with the next other topic. So I want you all to write down this in your textbook very neatly. Okay, well then children, thank you.